ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನಾಂಕ 18ನೇ ತಾರೀಕು. ಇವತ್ತಿನ ದಿನ ಹೇಗಿದೆ, ಈ ವಿಶೇಷತೆ ಏನಿದೆ ಇವತ್ತಿನ ದಿನದ್ದು, ಹಾಗೆ ಯಾರಿಗೆಲ್ಲ ಈ ದಿನ ಒಳಿತಾಗುತ್ತೆ, ಯಾರಿಗೆಲ್ಲ ಕೆಡುಕಾಗುತ್ತೆ, ಅವರಿಗೆಲ್ಲ ಮಾಡಬೇಕು. ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕರೆ ಮಾಡಿದರೆ ಗುರೂಜಿ ಅವ್ರ ಹತ್ರ ಮಾತಾಡಿ ತುಂಬ ಸುಲಭ ರೀತಿಯಲ್ಲಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಪೂಜೆ ಅದು ಇದು ಈ ರೀತಿ ಏನೂ ಅಲ್ಲ, ತುಂಬ ಸುಲಭ ವಿಧಾನದಲ್ಲಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು 18ನೇ ತಾರೀಕು ಭಾಳ ವಿಷಯದ ದಿನ. ಖಂಡಿತಲ್ಲೂ ಕೂಡ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಾಂ ಕಲ್ಪ ವೃಕ್ಷ ತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತುತೆ. ಹರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಇವತ್ತು ಮಿರಾಕಲ್ ಡೇಟ್ಸ್, ಭಾಳ ಅದ್ಭುತವಾದ ಡೇಟ್ 18ನೇ ತಾರೀಕು. ಈ ವರ್ಷದ ವೆರಿ ಡೇಂಜರ್ ನಂಬರ್ಸ್ ಅಂತ ಹೇಳುತ್ತೆ. 18 ಈಸ್ ವೆರಿ ಡೇಂಜರ್ ನಂಬರ್ಸು. ನೋಡಿದ್ರೆ ಮೊನ್ನೆ ವಿರಾಟ್ ಒಂದು KL ರಾಹುಲ್ 18ನೇ ತಾರೀಕು ಕೊಟ್ಟಿರೋದು 100 ಹೊಡಿತಾರೆ, ಆದರೆ ಮ್ಯಾಚ್ ಸೋತು ಹೋಗ್ತಾರೆ 100 ಹೊಡೆದ್ಮೇಲೆ. ಅದೇ ಥರ ನೀವು ನೋಡಿರ್ಬೋದು ಪಾಕಿಸ್ತಾನ ಅಂದರೆ 26 ಬರುತ್ತೆ. ನೆನ್ನೆ ಬಾಂಬ್ ಹಾಕಿದ್ದಾರೆ. ಇವತ್ತು ತುಂಬ ಜನ ಸಾವು ನೋವಾಗಿದ್ದಾರೆ. ಯಾಕಂದರೆ ನೆನ್ನೆ 8 and 1 ಕಾಂಬಿನೇಷನ್ ಇಷ್ಟು ನ್ಯೂಮರಾಜಲ್ಲಿ ಇಟ್ಸ್ ವೆರಿ ಡೇಂಜರ್ ನಂಬರ್. ನೆನ್ನೆ 17 ಇತ್ತು, ಟೋಟಲ್ ಮಾಡಿದಾಗ 1 ಬರ್ತಾಯಿತ್ತು. ಇವತ್ತು 18 ಟೋಟಲ್ ಮಾಡಿದಾಗ 2 ಬರುತ್ತೆ. 18ನೇ ತಾರೀಕಲ್ಲಿ ಮಕ್ಕಳು ಮೊಮ್ಮಕ್ಕಳಿಂದ ತುಂಬ ಸಾಕಷ್ಟು ನೋವನ್ನು ಅನುಭವಿಸ್ತಾರೆ. ಅದು 18ನೇ ತಾರೀಕಲ್ಲಿ ಹುಡ್ತಾರಲ್ಲ ತುಂಬ ರಿಚ್ ಪೀಪಲ್ಸ್ ಆಗ್ತಾರೆ. ಹಾಗಾಗಿನೇ ಕರೆಸ್ಬೇಕಾ ಸರ್? ಮಾತಾಡ್ತಾ ಇರ್ತಾರೆ. ಓಕೆ, ಹಾಗಿದ್ರೆ ಇವತ್ತಿನ ದಿನ ಯಾರಿಗೆಲ್ಲ ಒಳ್ಳೇದಾಗುತ್ತೆ, ಯಾವ ನಂಬರ್ಗೆ ಅಂತ ಹೇಳೋದಾದ್ರೆ ಇವತ್ತು ಸಖತ್ ಬ್ಯೂಟಿಫುಲ್ ಡೇಟ್ಸ್. 1, 10, 19 ಸಖತ್ ರಾಜಯೋಗದ ದಿನ. 2, 11, 20, 29 ತುಂಬ ಡೇಂಜರ್ ಡೇಟ್ಸ್. 3, 12, 21, 30 ಸಿಕ್ಕಾಪಟ್ಟೆ ರಾಜಯೋಗದ ದಿನ. 4, 13, 22, 31 ಸೂಪರ್. 5, 14, 23 ಎಕ್ಸ್ಟ್ರಾಡ್ನರಿ. ನಾನು 5ನೇ ತಾರೀಕು ನನಗೆ ಎಕ್ಸ್ಟ್ರಾಡ್ನರಿ. ನಾನು 5ನೇ ತಾರೀಕು 18ನೇ ತಾರೀಕು ನನ್ನ ಲೈಫಲ್ಲಿ ಫಸ್ಟ್ ಡೇ ಟಿ ವಿಲಿ ಕೂತ್ಕೊಂಡಿದ್ದು. ಇವತ್ತು 18ನೇ. ಅದೇ ಥರ 5 ಸೂಪರು, 6 ಸೂಪರು, 15 ಸೂಪರು, 24 ಸೂಪರು. ಅದು 24, 18, 50 ಇರುತ್ತೆ. 7, 16, 25 ಇವತ್ತಿನ ವೆರಿ ಡೇಂಜರ್ ಡೇಟ್ಸ್. ಯಾರೆಲ್ಲ ಹುಟ್ಟಿರೋರು ತುಂಬ ಕೇರ್ಫುಲ್ ಆಗಿರಿ. 8, 17, 26 ಓಕೆ. 9, 18, 27 ತುಂಬ ಸೂಪರು. ಆದರೆ 7, 17, 27 ಇಸ್ ವೆರಿ ಡೇಂಜರ್ ಡೇಟ್ಸ್ ಇವತ್ತು. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಕಟ್ಟಾಯಿತು. ಹಲೋ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಜಗದೀಶ್ ಅಂತ ಹೇಳಿ ಕೊಪ್ಪಳದಿಂದ ಮ್ಯಾಮ್. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಲ್ಲ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮೇಡಮ್ ನಮ್ದೇ ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಹೇಳಿ ನಿಮ್ಮ ಡೇಟ್ ಆಫ್ ಬರ್ತ್ ಸರ್. ಸರ್ ನಮ್ಮ ಡೇಟ್ ಆಫ್ ಬರ್ತ್ 12/12/1985 ಸರ್. ಅಂದರೆ 12 1985 ಸರ್. 1985. 85 ಸರ್. ಟೈಮಿಂಗ್ಸು ಮಧ್ಯಾಹ್ನ 1:30 ಸರ್. 1:30ನಾ? ಹೌದು ಸರ್, ಹೌದು. ಏನು ನಿಮ್ಮ ಪ್ರಶ್ನೆ ಸರ್? ಸರ್ ಈ ವರ್ಷ ಒಂದು ಟ್ರಾನ್ಸ್ಫರ್ ಇದೇ ಕೇಸ್ ಇರುತ್ತಾ ಅಥವಾ ಬೇರೆ ಕಡೆ ಏನಾರ ಆಗುತ್ತಾ ಅಂತ ಕೇಳಬೇಕು ಸರ್. ಮತ್ತೆ ಇನ್ನೊಂದು ಕೆಲಸ ಆಗೋದಿದೆ ನಮ್ದು, ಒಬ್ಬರ ಹತ್ರ ಸಹಿ ತಗೋಬೇಕಾಗಿದೆ, ಅದು ಆಗುತ್ತಾ ಇಲ್ವ ಅಂತ ಕೇಳಬೇಕು ಸರ್. ಏನು ಕೆಲಸ ಮಾಡ್ತಾಯಿದ್ದೀರಾ ಸರ್? ಬ್ಯಾಂಕ್ ಕೆಲಸ ಮಾಡ್ತೀವಿ. ಬ್ಯಾಂಕ್. ಓಹೋ, ಶನಿ ದಿವಸಕ್ಕೆ. ಮತ್ತೆ ಈ ವರ್ಷ ಹೆಂಗಿದೆ ಸರ್ ಅಂತ ಕೇಳಬೇಕಾಗಿತ್ತು. ಒಂದು ಕೆಲಸ ಆಗೋದಿದೆ ಸರ್, ಅದೇ ಅದು ಸಹಿ ತಗೋಬೇಕಾಗಿತ್ತು. ಆಮೇಲೆ ಇನ್ನೊಂದು ಟ್ರಾನ್ಸ್ಫರ್ ವಿಚಾರ ಇದೇ ಊರಲ್ಲೇ ಆಗುತ್ತಾ ಅದು ಬೇರೆ ಊರಿಗೆ ಹೋಗ್ತೀರಾ ಹೆಂಗೆ ಅಂತ? ಸರ್ ಧನುಸು ರಾಶಿಗೆ ತುಂಬ ಟೈಮ್ ಸಖತ್ತಾಗಿದೆ. ನೀವು ಧನುಸು ರಾಶಿಯಲ್ಲಿ ಹುಟ್ಟಿದ್ರೆ ತುಂಬ ಪ್ಯೂರ್ಫುಲ್ ಆದಂಥದ್ದು ರಾಶಿ. ಧನುಸು ರಾಶಿ ಸಖತ್ ಬ್ಯೂಟಿಫುಲ್ ಅಂತ ರಾಶಿ. ಇನ್ನು ಮುಂದೆ ತುಂಬ ಚೆನ್ನಾಗಿದೆ. ಅದರಲ್ಲಿ ನೀವು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಿಮಗೆ ನಡೀತಿರೋದು ಚಂದ್ರ ದಶೆ ನಡೀತೆ. ಪಂಚಮಾಧಿಪತಿ ದಶೆ ದಶಮ ಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿನೇ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ದಶಮಾದ ಜೊತೆಗೆ ನಿಮಗೆ ಕೇತು ಭುಕ್ತಿ ಶುಕ್ರ ಭುಕ್ತಿ ಎರಡು ಕಾಂಬಿನೇಷನ್ ನಡೀತಾ ಹೋಗುತ್ತೆ. 100% ನೀವು ಬೇರೆ ಊರಿಗೆ ಕೆಲಸಕ್ಕೆ ಹೋಗ್ತೀರಾ, ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ.